ನಮಸ್ಕಾರ ದೋಸ್ತ್, ಹೇಗಿದ್ರೆಲ್ಲರೂ? ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಸೊ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಾಗಿರುತ್ತೆ, ನಿನ್ನೆಯಷ್ಟೇ ಕರ್ನಾಟಕ ರಾಜ್ಯ ಹೈಕೋರ್ಟ್ನಿಂದ ಎಲ್ಲ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ ಕಂಪ್ನಿಗಳು ಏನಿದೆ ಎಲ್ರಿಗೂ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಯಾವುದೇ ರೀತಿ ಸರ್ಕಾರ ಆಗಲಿ ಅಥವಾ ಬೇರೆ ಯಾರೇ ಥರ್ಡ್ ಪಾರ್ಟಿ ಆಗಲಿ ಇವ್ರನ್ನ ತಡೆಯೋ ಹಾಗಿಲ್ಲ, ಇವ್ರಿಗೆ ಯಾವುದೇ ತೊಂದರೆಯನ್ನು ಕೊಡೋ ಹಾಗಿಲ್ಲ. ಕೊಟ್ಟರೆ ಅದ್ರ ಪ್ರಕಾರ ಏನು ಲೀಗಲ್ ಆ್ಯಕ್ಷನ್ ಇದೆ ಕಾನೂನು ಪ್ರಕಾರ ಅದನ್ನು ತಗೊಳ್ಳಾಗುತ್ತೆ ಅಂತ ಕೂಡ ಸ್ಪಷ್ಟವಾಗಿ ಹೇಳಲಾಗಿದೆ. ಆ್ಯಂಡ್ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾದರೂ ಅಪ್ಲೈ ಮಾಡೋ ಥರ ಇದ್ದರೆ ಸೇಫ್ಟಿ ವಿಚಾರವಾಗಿ ಅದನ್ನು ಸರ್ಕಾರದ ಒಂದು ಜವಾಬ್ದಾರಿಯನ್ನಾಗಿ ಹೈಕೋರ್ಟ್ ಇವಾಗ ನಿರ್ಧರಿಸಿದೆ. ಸೊ ಇದು ಯಾರ ಖುಷಿ ವಿಚಾರ ಅಂತ ಹೇಳಿದ್ರೆ ಎಲ್ರಿಗೂ ಖುಷಿ ವಿಚಾರ. ಇದು ನಮ್ಮಂಥ ಸಾರ್ವಜನಿಕರಿಗೆ ತುಂಬಾ ಖುಷಿ ವಿಚಾರ. ಯಾಕಂದರೆ ನಾನು ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಲೈಫ್ನಲ್ಲೇ ಆದಂಥ ಒಂದು ಘಟನೆ ಬಗ್ಗೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಒಂದು ಸಮಯದಲ್ಲಿ ನನಗೆ ಈ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಸ್ಟಿಲ್ ನನಗಾದಂತಹ ವರ್ಸ್ಟ್ ಎಕ್ಸ್ಪೀರಿಯನ್ಸ್ಗೆ ಇವಾಗ ಬಂದಿರುವಂತಹ ತೀರ್ಪಿಗೆ ಎಲ್ಲೋ ಒಂದು ಕಡೆ ಅದು ಮ್ಯಾಚ್ ಆಗ್ತಿದ್ರಿಂದ ನಾನು ಎಲ್ಲೋ ಒಂದು ಕಡೆ ಇದು ಹಂಚ್ಕೋಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಹಿಂಗೆ ಮೈಸೂರಿಂದ ಬಂದ ಮೇಲೆ ಸ್ಯಾಟಲೈಟಿಂದ ನಾನು ಬಾನಸವಾಡಿ ಹತ್ರ ಇರುವಂತಹ HBR ಲೇಔಟ್ಗೆ ಹೋಗಬೇಕಾಗಿತ್ತು. ಸೊ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಅಲ್ಲಿಗೆ ಆಲ್ಮೋಸ್ಟ್ ಒಂದು 16 ಕಿಲೋಮೀಟರ್ ತೋರಿಸ್ತಾ ಇತ್ತು ಡಿಸ್ಟೆನ್ಸ್. ಸೊ ನಾನು ಆಟೋದವ್ರನ್ನ ಕೇಳಿದ್ರೆ ಯಾರು ಒಬ್ಬರು ಸಹ ಮೀಟ್ರ್ ಆಗಿಲ್ಲ. ಒಂದು 10 ಜನ ಸುಮಾರು ಅವರೇ ಬರ್ತಾರೆ, ಅವರೇ ಬಂದು ಕೇಳಿದ್ರು. ನಾನು ಹೇಳ್ದೆ ಹಿಂಗಿದೆ ಅಣ್ಣ ಅಂತ. ಸೊ ಅವರು ಏನಂತಾರೆ ಅಂದರೆ 600 ರೂಪಾಯಿ ಕೊಡಪ್ಪ ನೀನು ಅಂತ ಹೇಳ್ತಾರೆ. ಯಾಕೆ 600 ರೂಪಾಯಿ? ಮೀಟ್ರ್ ಹಾಕಿ ಅಂದರೆ ಮೀಟ್ರ್ ಮೇಲೆ ಬೇಕಾದ್ರೆ ಒಂದು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಅದು ಒಂಥರ ನಡೀತೆ. ಸಡನ್ನಾಗಿ ಏಕಾಏಕಿ 600 ರೂಪಾಯಿ ಕೇಳಿದ್ರೆ ಹೆಂಗೆ ಕೊಡೋಕ್ಕಾಗತ್ತೆ ಅಂತ ಹೇಳಿದಾಗ, ಇಲ್ಲ ಅಷ್ಟು ದೂರದಿಂದ ಒಬ್ಬರೇ ಬರಬೇಕು, ಆ್ಯಂಡ್ ಇನ್ನೂ ಕಂಡೀಷನ್ ಇದೆ ಅವ್ರಿಗೆ, ಒಳಗಡೆ ಎಲ್ಲ ಬಿಡಲ್ಲ, ಬರೀ ಮೇನ್ ರೋಡಲ್ಲೇ ಇಳ್ಕೊಂಡು ಬಿಡಿ, ಈ ಥರ ಇದ್ರೆ ಸಾಕಷ್ಟು ಕಂಡೀಷನ್ಗಳನ್ನ ಎಕ್ಸ್ಕ್ಯೂಸಸ್ಗಳನ್ನ ಕೊಟ್ಟರು. ನಾನು ವೆಯ್ಟ್ ಮಾಡಿದೆ 40 ಮಿನಿಟ್ಸ್ ಆಯಿತು. ಅವ್ರು ಬರ್ತಾರೆ ತಿರ್ಗಾ, ಓಕೆ 550 ಕೊಡ್ತೀಯಾ, ಓಕೆ 500 ಫೈನಲ್ ಕೊಡ್ತೀಯಾ, ಈ ರೀತಿ ಅಲ್ಲಲ್ಲೇ ಬಾರ್ಗಿನ್ ಮಾಡ್ತಾ ಇರ್ತಾರೆ. ತುಂಬ ಬೇಸರ ಆಯಿತು. ನಾನು ಮೈಸೂರಿಂದ ಬೆಂಗಳೂರಿಗೆ 150 ರೂಪಾಯಿ ಚಿಲ್ಲರೆಯಲ್ಲಿ ಬಂದಿದ್ದೀನಿ. ಇಲ್ಲಿಂದ ನಾನು ನನ್ನ ಮನೆಗೆ ಹೋಗೋಕ್ಕೆ ಆಲ್ಮೋಸ್ಟ್ 600 ರೂಪಾಯಿ 500 ರೂಪಾಯಿ ಎಲ್ಲಿಂದ ಸ್ಪೆಂಡ್ ಮಾಡೋಕ್ಕಾಗತ್ತೆ? ಸೊ ಆಗ ನಾನು ರ್ಯಾಪಿಡೋ ನೋಡಿದಾಗ ರ್ಯಾಪಿಡೋಲ್ಲಿ ನನಗೆ ಕೇವಲ 156 ರೂಪಾಯಿ ತೋರಿಸ್ತು. ಕೇವಲ 156 ರೂಪಾಯಿ. ನಾನು ಆರಾಮಾಗಿ ಬುಕ್ ಮಾಡಿದೆ. ವಿತಿನ್ 5 ಮಿನಿಟ್ಸ್ ಬಂದರು, ಪಿಕಪ್ ಆಯಿತು, ಕರ್ಕೊಂಡು ಹೋಗಿಬಿಟ್ರು ವಿತಿನ್ 40 ಮಿನಿಟ್ಸಲ್ಲಿ. ನೋಡಿ, ಇದು ಕನ್ವೀನಿಯನ್ಸು, ಇದು ಜನಗಳ ಕನ್ವೀನಿಯನ್ಸು. ಜನಗಳಿಗೆ ಇವಾಗ ಹೋಟೆಲ್ಗೆ ಹೋದ್ರೂ 1000 ಹೋಟ್ಲಿದೆ, ನಿಮಗೆ 1000 ಕಣ್ಣು ಕಾಣದಷ್ಟು ಹೋಟ್ಲಿದೆ. ಜನಗಳ ಪ್ರಿಫರೆನ್ಸು ಎಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ, ಎಲ್ಲಿ ಕಡಿಮೆ ಕಾಸಿಗೆ ಸಿಗುತ್ತೆ, ಎಲ್ಲಿ ಹೈಜೀನ್ ಮೇಂಟೈನ್ ಮಾಡಿರ್ತಾರೆ, ಸೊ ಅಲ್ಲಿ ಅವ್ರು ಪ್ರಿಫರೆನ್ಸ್ ತೊಗೊಂಡು ಅಲ್ಲಿ ತಿಂತಾರೆ ಅವರು. ಸೊ ಅದೇ ರೀತಿ ಎಲ್ಲ ಪ್ರಯಾಣಿಕನಿಗೂ ಕೂಡ ಅವನಿಗೆ ಆದಂತಹ ಒಂದು ಆ ಮೋಡ್ ಆಫ್ ಟ್ರಾವೆಲ್ನ ಚೂಸ್ ಮಾಡ್ಕೊಳ್ಳೋ ಅಂತಹ ರೈಟ್ಸ್ ಇದ್ದೇ ಇದೆ. ಸೊ ಇದನ್ನು ಯಾರೂ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಇದನ್ನೇ ಎಲ್ಲರೂ ಕೂಡ ಡೇ ಒನ್ನಿಂದನೂ ಹೇಳ್ತಿದ್ದು. ಇವಾಗ ನಾನು ಒಬ್ಬನೇ ಹೋಗ್ಬೇಕಪ್ಪ, ನಾನು ಆಟೋಗೆ ಹೋಗೋಕ್ಕಾಗಲ್ಲ. ಯಾಕಂದರೆ 3 ಜನ ಇಬ್ಬರಿದ್ರೆ ಆಟೋದಲ್ಲಿ ಹೋಗ್ಬೋದು. ನಾನು ಒಬ್ಬನೇ ಇರೋದ್ರಿಂದ ಅದು ನನ್ನ ಒಂದು ಇದಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ರ್ಯಾಪಿಡೋ ಟ್ಯಾಕ್ಸಿ ಆಗಲಿ ಅಥವಾ ಈ ಬೈಕ್ ಟ್ಯಾಕ್ಸಿಗಳೇನಾಗಲಿ ಅದನ್ನ ಯೂಸ್ ಮಾಡ್ತೀನಿ. ಇಟ್ಸ್ ಮೈ ಕನ್ವೀನಿಯೆಂಟ್ ಅಲ್ವಾ? ಸೊ ಹೀಗಾಗಿ ಅದನ್ನು ರೆಸ್ಪೆಕ್ಟ್ ಮಾಡಿ ಇವಾಗ ಏನು ಕರ್ನಾಟಕ ಗೌರ್ಮೆಂಟ್ ಆಗಲಿ ಅಥವಾ ಕರ್ನಾಟಕ ಸ್ಟೇಟ್ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಕೊಟ್ಟಿರುವಂತಹ ತೀರ್ಪನ್ನು ಎಲ್ಲರೂ ಸ್ವಾಗತಿಸ್ತೀನಿ ಅದನ್ನ. ಆ್ಯಂಡ್ ಇದೊಂದು ಹೇಳಬೇಕು, ನಾನು ಈ ಒಂದು ಘಟನೆ ನಡೆಯೋ ಸಂದರ್ಭದಲ್ಲಿ ನನ್ನೇ ಫಾಲೋ ಅಪ್ ಮಾಡ್ಕೊಂಡಿದ್ದಂತಹ ಒಂದು 2-3 ಜನ ಆಟೋ ಡ್ರೈವರ್ಗಳು ಪಾಪ ಬೈತಾರೆ ಅವ್ರಿಗೆ, ಆ ರ್ಯಾಪಿಡೋ ಹುಡುಗನಿಗೆ ಕೆಟ್ಟ ಮಾತಲ್ಲಿ ಬೈತಾರೆ. ಏನೋ ಅದು ನನಗೆ ಹೇಳಕ್ಕೆ ಇಷ್ಟ ಇಲ್ಲ, ಕೆಟ್ಟ ಮಾತಲ್ಲಿ ಬೈತಾರೆ ಅವ್ರಿಗೆ. ನಾನೇ ಹೇಳ್ತೀನಿ, ಯಾಕಣ್ಣ ಹಂಗೆ ಬೈತೀರಾ ಅವ್ರಿಗೆ, ನಾನೇ ಬುಕ್ ಮಾಡಿರೋದು ಅಂತ ನಾನೇ ಇದು ಮಾಡ್ತೀನಿ. ಅವರು ರ್ಯಾಪಿಡೋ ಹುಡುಗ ಪಾಪ ಬಿಡಿಯೋಣ ಅಂದ್ಬಿಟ್ಟು ಅವರು ಸುಮ್ಮನೆ ಏನು ರಿಯಾಕ್ಟ್ ಮಾಡಿದ್ರೆ ಹೋಗ್ಬಿಡ್ತಾರೆ ಅಲ್ಲಿಂದ. ಸೊ ಈ ರೀತಿ ನೋಡಿ, ನಿಮ್ಮ ಕಷ್ಟಗಳು ಅರ್ಥ ಆಗುತ್ತೆ ಅಥವಾ ನಿಮ್ಮ ಫ್ರಸ್ಟ್ರೇಷನ್ ನನಗೆ ಅರ್ಥ ಆಗುತ್ತೆ. ಬಟ್ ಏನಂದರೆ ಇಟ್ಸ್ ಕಾಮನ್. ನೋಡಿ, ಹೋಟೆಲ್ಗಳು 1000 ಇದೆ, ಬಟ್ಟೆ ಅಂಗಡಿಗಳು 1000 ಇದೆ, ಜನಗಳಿಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಹೋಗ್ತಾರೆ. ಸೊ ಅದೇ ರೀತಿ ಜನಗಳಿಗೆ ಏನು ಬೇಕು ಅದು ಅವ್ರು ಚೂಸ್ ಮಾಡ್ಕೋತಾರೆ. ಅದು ಅವ್ರ ಕೈಲಿದೆ, ಅವ್ರ ಕಾಸನ್ನ ಸ್ಪೆಂಡ್ ಮಾಡೋದಲ್ವಾ? ಸೊ ಇಟ್ಸ್ ವೆರಿ ಸಿಂಪಲ್. ದಯವಿಟ್ಟು ಯಾರು ಇಂತಹ ಕೆಲಸಗಳನ್ನ ಮಾಡಬೇಡಿ. ಈಗಾಗಲೇ ಆಲ್ರೆಡಿ ಇವಾಗ ಸ್ಟ್ರಿಕ್ಟಾಗಿ ಒಂದು ಇಂಪ್ಲಿಮೆಂಟ್ ಮಾಡಿದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ತಿರ್ಗಾ ನೀವೇ ಪಾಪ ದಿನಕ್ಕೆ 500,000 ನಂಬ್ಕೊಂಡಿರ್ತೀರ. ಅಂಥದ್ರಲ್ಲಿ ಇಂಥವೆಲ್ಲ ಒಂದು ತಲೆ ಮೇಲೆ ಹಾಕ್ಕೊಂಡು ಸುಮ್ಮನೆ ಪೊಲೀಸ್ ಸ್ಟೇಷನ್ ಕೋರ್ಟು ಅಂತ ಅಲ್ಲಿಯೋದು ಬೇಡ ಯಾರೂ. ಸೊ ಹೀಗಾಗಿ ಇದರ ಬಗ್ಗೆ ಒಂದು ಜಾಗೃತಿ ಇರಲಿ ಅಂತ ನಾನು ನಿಮ್ಗಳಿಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ನಾವು ನೋಡಿದ್ರೆ ಈ ಬೈಕ್ ಟ್ಯಾಕ್ಸಿಗಳಲ್ಲೂ ತುಂಬ ಒಂದು ರೀತಿ ಡಿಸ್ಅಡ್ವಾಂಟೇಜ್ಗಳು ತುಂಬ ಇದೆ. ಯಾಕಂದರೆ ಸೇಫ್ಟಿ ವಿಚಾರವಾಗಿ ನೋಡೋದಾದರೆ, ಮತ್ತು ಹಾಗೆ ಈಗ ಲೇಡಿ ಪ್ಯಾಸೆಂಜರ್ಸ್ ಹೋಗ್ತಾ ಇದ್ದಾರೆ, ಅವ್ರನ್ನ ಒಂದು ಅಬ್ಯೂಸ್ ಮಾಡೋ ಥರ, ಅವ್ರಿಗೆ
ಅನ್ಕಂಫರ್ಟಬಲ್ ಆಗೋ ಥರ ಅವ್ರು ಟಚ್ ಮಾಡೋದಾಗಲಿ, ಈ ರೀತಿ ಸಾಕಷ್ಟು ಕೇಸಸ್ಗಳು ಬ್ಯಾಂಗ್ಳೂರು ರಿಪೋರ್ಟ್ ಆಗ್ತಾನೆ ಇದೆ. ಸೊ ಇದೆಲ್ಲ ಒಂದು ವಾರ್ನಿಂಗ್ ಅಂತ ತಿಳ್ಕೊಳ್ಳಿ. ಅಂಥವ್ರು ಯಾರಾದರೂ ಇಂಥ ಕೆಲಸಗಳನ್ನ ಮಾಡ್ತಿದ್ರೆ ಅಂಥವ್ರಿಗೂ ಕೂಡ ಕಠಿಣ ಶಿಕ್ಷೆ ಆಗೇ ಆಗುತ್ತೆ. ದಯವಿಟ್ಟು ಅಂಥ ಕೆಲಸಗಳನ್ನ ನೀವು ಮಾಡ್ತಾ ಇದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ. ಯಾಕಂದರೆ ಅದು ಪಾಪ ಇವಾಗ ನೋಡಿ, ಯಾರೋ ತುಂಬ ಕಾಲೇಜ್ ಸ್ಟೂಡೆಂಟ್ ಆಗಲಿ ಅಥವಾ ಯಾರೋ ಪಾಪ ವ್ಯಕ್ತಿ ಬೆಳಗಿಂದ ಆಫೀಸ್ಗೆ ಹೋಗಿ ಸಾಯಂಕಾಲ ಒಂದೆರಡು ಅವರು ಏನೋ ಒಂದು 500 ರೂಪಾಯೋ 400 ರೂಪಾಯೋ ಮಾಡಿಕೊಂಡು ಒಂದಿಷ್ಟು ಕಷ್ಟಗಳನ್ನ ತೀರಿಸ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಸೊ ಅವ್ರಿಗೆ ಬೇರೆ ಯಾವುದೇ ಚಿಂತೆ ಇರೋದಿಲ್ಲ. ನಿಮ್ಮಂಥವ್ರಿಂದ ಅಂಥವ್ರಿಗೂ ಎಫೆಕ್ಟ್ ಆಗಿ ಇದು ತಿರ್ಗಾ ಎಲ್ಲೋ ಸ್ಟಾಪ್ ಆಗಿ ಅಥವಾ ಬೇರೆ ಏನೋ ಒಂದು ಕಾಸ್ನ ಅದು ಏನು ಬೀರೋ ಥರ ದಯವಿಟ್ಟು ಮಾಡಬೇಡಿ. ನೀವು ಇಂಥ ಕಚ್ಚಾ ಕೆಲಸಗಳನ್ನ ಮಾಡ್ತಾ ಇದ್ರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂಥದನ್ನ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಮಿಸ್ಟರ್ ಮಾತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.